ಶ್ರೀವೆಂಕಟೇಶಂ ಲಕ್ಷ್ಮೀಶಂ ಅನಿಷ್ಟಗ್ನಮಭಿಷ್ಟದಂ ಚತುರ್ಮುಖೇರತನಿಯಂ ಶ್ರೀನಿವಾಸಂ ಭಜನೇಶಂ ಆನಂದ ತೀರ್ಥವರದೆ ದಾನವಾರಣ್ಯ ಪಾವಕೆ ಜ್ಞಾನದಾಯೇನಿ ಸರ್ವೇಶಿ ಶ್ರೀನಿವಾಸ್ಯಸ್ತು ಮೇ ಮನಃ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದ ಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಆಚಾರ್ಯರ ಮಧ್ವ ಪರಂಪರೆಯಲ್ಲಿ ಬರುವ ಎಲ್ಲ ಇತಿಶ್ರೇಷ್ಠರಿಗೆ ದಾಸವರೇಣ್ಯರಿಗೆ ನಿಮ್ಮೆಲ್ಲರ ಮುಖಾಂತರ ಶಿರಸಾಷ್ಟಾಂಗ ನಮಸ್ಕಾರ ಸಲ್ಲಿಸ್ತಾ, ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನಾ ಸೇವಾ ಸದ್ಭಕ್ತರೇ, ಹರಿದಾಸ ಬಂಧುಗಳೇ, ಇವತ್ತಿನ ನುಡಿ ಸ್ಮರಣೆ ನಮನ 339ನೇ ನುಡಿ ಸ್ಮರಣೆ ನಮನ. ವಿಶೇಷವಾಗಿ ಈ ಒಂದು ಶ್ರಾವಣ ಮಾಸದ ಆರಂಭದಲ್ಲಿ ನಾವೆಲ್ಲರೂ ಇದ್ದೇವೆ. ಶ್ರಾವಣ ಮಾಸ ಅಂತ ಹೇಳಿದರೆ ಹಬ್ಬ ಹರಿದಿನಗಳನ್ನು ವೆಲ್ಕಮ್ ಮಾಡ್ತಕ್ಕಂಥ, ಸುಸ್ವಾಗತ ಮಾಡ್ತಕ್ಕಂಥ ಒಂದು ಮಾಸ ಅಂತ ಹೇಳಿದರೆ ಶ್ರಾವಣ ಮಾಸ. ಅದು ಒಂದು ವಿಶೇಷವಾಗಿ ಮಹಿಳೆಯರಿಗೆ ಅತ್ಯಂತ ಉತ್ತಮವಾದ ಮಾಸ. ಈ ಒಂದು ಮಾಸದಲ್ಲಿ ವರಮಹಾಲಕ್ಷ್ಮಿ ಬರ್ತದೆ, ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಬರ್ತಾ ಇದೆ. ಪ್ರತಿ ಒಂದು ಹಬ್ಬ ಹುಣ್ಣಿಮೆ ಹೆಜ್ಜೆಗೂ ನಾಗರ ಪಂಚಮಿಗೂ ಕೂಡ ಬರ್ತಾ ಇದೆ. ಈ ಒಂದು ಹಬ್ಬದ ಮಾಸ ಅಂಥೇಳಿ ನಾವಿನ್ನು ಶ್ರಾವಣ ಮಾಸ ಕರಿತೀವಿ. ಶ್ರಾವಣ ಮಾಸ ಅತ್ಯಂತ ಶ್ರೇಷ್ಠವಾದ ಮಾಸ, ಮಹಾಲಕ್ಷ್ಮಿಯನ್ನು ಮನೆಗೆ ಬರಮಾಡಿಕೊಳ್ತಕ್ಕಂಥ ಮಾಸ. ಇಂಥ ಮಾಸದಲ್ಲಿ ನಮಗೆ ಇಬ್ಬರು ಅಪರೋಕ್ಷ ಜ್ಞಾನಿಗಳ ಹೆಸರು ನೆನಪಾಗ್ತದೆ. ಒಂದು ಕೊಪ್ಪರದ ಗಿರಿಯಾಚಾರ್ಯರು ಅಂಥೇಳಿ, ಕಾರ್ಪರ ನರಹರಿ ಅಂಕಿತ ಇರತಕ್ಕಂಥ ಕೊಪ್ಪರದ ಗಿರಿಯಾಚಾರ್ಯರು ಅಂತ ಹೇಳಿದರೆ ಇಬ್ರಾಂಪುರ ಅಪ್ಪ ಅವರ ವಿಶೇಷ ಕರುಣೆಯಿಂದ, ವಿಶೇಷ ಅನುಗ್ರಹದಿಂದ ಜನಿಸಿದವರು ಕೊಪ್ಪರದ ಗಿರಿಯಾಚಾರ್ಯರು. ಅವರ ತಂದೆ ಭೀಮಸೇನಾಚಾರ್ಯ ಅಂತ ಹೇಳಿ ಕೊಪ್ಪರದಲ್ಲಿ ಆ ಭೀಮಸೇನಾಚಾರ್ಯ ತಂದೆ ತಾಯಿಗಳು ಸೇವೆ ಮಾಡಿದ ಒಂದು ಫಲವಾಗಿ ಇವತ್ತು ನೀವು ಕೊಪ್ಪರ ಅಂತ ಹೇಳಿದರೆ ಕೃಷ್ಣಾ ನದಿಯ ದಂಡೆ ಮೇಲಿರ್ತಕ್ಕಂಥ ಸಾಲಿಗ್ರಾಮದಲ್ಲಿ ಷೋಡಶ ಭಾವ ನರಸಿಂಹ ದೇವರನ್ನು ನಾವು ಕೊಪ್ಪರದಲ್ಲಿ ಕಾಣಬಹುದು. ಅದರ ಅರ್ಚಕ ಮನೆತನದವರೇ ನಮ್ಮ ಕೊಪ್ಪರದ ಗಿರಿಯಾಚಾರ್ಯರು. ಸಾಧಾರಣ 120 ಹಾಡುಗಳನ್ನು ಮಾಡಿ ಸಮಾಜಕ್ಕೆ ಕೊಟ್ಟಂಥ ಕೀರ್ತಿ ಕೊಪ್ಪರ ಗಿರಿಯಾಚಾರ್ಯರಿಗೆ ಬರ್ತಾ ಇದೆ. ಅವರಿಗೆ ಕಣ್ಣಿದ್ದಿಲ್ಲ, ಕಣ್ಣಿಲಿಕ್ಕೂ ಕೂಡ ಒಳಗಿನ ಅಂತರಂಗದ ಕಣ್ಣಿನಿಂದ ಭಗವಂತನ ಸ್ಮರಣೆ ನಿರಂತರವಾಗಿ ಅವರು ಮಾತೆತ್ತಿದರೆ ಅವರು ಯಾವುದೇ ಲೌಕಿಕ ಮಾತಾಡದೆ ಬಹಳ ಕಡಿಮೆ, ಕೇವಲ ಧಾರ್ಮಿಕ ಮಾತು, ಭಗವಂತನ ಚಿಂತನೆ, ಭಾಗವತ. ಇವತ್ತಿಗೂ ಒಂದು ಭಾಗವತ ಸಾರೋದರ ಅಂತ ಹೇಳಿ ಒಂದು ಉತ್ತರ ಮತ್ತು ಪ್ರಶ್ನೆ ರೂಪದಲ್ಲಿ ಬರೆದರೆ ಇವತ್ತಿಗೂ ಅದು ಎಲ್ಲರಿಗೂ ಮಾರ್ಗದರ್ಶನ ಆಗಿದೆ. ಅಂಥ ಗಿರಿಯಾಚಾರ್ಯರ ಸಾಧನೆ ಅತ್ಯಂತ ದೊಡ್ಡದು. ಆ ಸಾಧನೆ ವಿಶೇಷವಾಗಿ ಒಂದು ಸಾರಿ ನಾನು ನೋಡಿದ ಹಾಗೆ 1971ರಲ್ಲಿ 72ರಲ್ಲಿ ನಮ್ಮ ಕಾಮವರಕ್ಕೆ ಹೋಗಿದ್ವಿ. ನಮ್ಮ ದೊಡ್ಡಪ್ಪನವರು ಅವರಿಗೆ ಆಮಂತ್ರಣ ಕೊಟ್ಟಿದ್ದರು. ಹನುಮಂತ ದೇವರ ಒಂದು ಇದಕ್ಕೆ ಜಯಂತಿಗೆ ಬಂದಾಗ ವೈಶಾಖ ಮಾಸ ಆ ಒಂದು ಅವಧಿಯಲ್ಲಿ ಅಲ್ಲಿಂದ ಮುಗಿಸ್ಕೊಂಡು ಇದಕ್ಕೆ ಬಂದ್ವಿ, ಮಂತ್ರಾಲಯಕ್ಕೆ ಬಂದಾಗ ಸಿಕ್ಕಾಪಟ್ಟೆ ಬಿಸಿಲಿನ ಕಾಲ, ನದಿ ದೂರ ಹೋಗ್ಬಿಟ್ಟಿತ್ತು. ಎಲ್ಲಿ ನೋಡಿದ್ರೆ ಉಸುಗು, ಕಾಲು ಸುಡೋದು. ನಾವು ರಾತ್ರಿ ಮುಟ್ಟಿದಾಗ ಆದರೆ ಅವರಿಗೆ ಒಂದು ಸಂಕಲ್ಪ ಅಂತ ಹೇಳಿದ್ರೆ ಎಷ್ಟೊತ್ತಿದ್ರೂ ನಾವು ತುಂಗಭದ್ರ ಮಂತ್ರಾಲಯಕ್ಕೆ ಬಂದೀನಿ, ಇಲ್ಲೇ ಮನೆಯಲ್ಲಿ ಮಾಡೋದು ಬೇಡ, ತುಂಗಭದ್ರ ನದಿಯಲ್ಲೇ ಸ್ನಾನ ಮಾಡ್ಬೇಕಂತ ಹೇಳಿ ಎಲ್ಲರೂ ಎಷ್ಟೇ ಅದು ಅವರಿಗೆ ಹೇಳಿದರೂ ಕೂಡ ಕೇಳಲಿಲ್ಲ. ಎಷ್ಟೊತ್ತಿದ್ರೂ ಬೆಳಿಗ್ಗೆ ನಮಗೆ ನದಿ ಕಡೆ ಕರ್ಕೊಂಡು ಹೋಗಿ ಸ್ನಾನ ಮಾಡಿಸ್ರಿ ಅಂತೇಳಿ. ಸರಿ ಅಂತ ಹೇಳಿದರೆ ಏನು ಎಷ್ಟು ದೂರ ನಮಗೂ ಹೋಗಲಿಕ್ಕೂ ತೊಂದರೆ, ಅವರಿಗೂ ಹೋಗಲಿಕ್ಕೂ ತೊಂದರೆ. ಆದರೆ ಸಾಧಾರಣ 12:30 ಗಂಟೆಗೆ ಎಲ್ಲಿಂದ ಬಂತು ಬಿರುಗಾಳಿ, ಮೋಡ ಕವಿದ ವಾತಾವರಣ ಆಗಿ ಸಾಧಾರಣ 4ರಿಂದ 5 ತಾಸು ಬೆಳಗ್ಗಿನ 6 ಗಂಟೆವರೆಗೆ ಹೊಡೆದ ಮಳೆ ಎಷ್ಟು ಆಗಿತ್ತು ಅಂತ ಹೇಳಿದ್ರೆ ಆ ತುಂಗಭದ್ರ ನದಿನೇ ರಾಯರ ಸಮೀಪಕ್ಕೆ ದಂಡಿಗೆ ಬಂದುಬಿಟ್ಟಿತ್ತು. ಅವಾಗ ಹೇಳಿದ್ರಂಥ ಸಂಕಲ್ಪ ಮಾಡೋದು ನಮ್ಮ ಕೆಲಸ, ಅದನ್ನು ಸಂಕಲ್ಪ ಈಡೇರಿಸೋದು ಭಗವಂತನ ಕೆಲಸ ಅಂತ ಹೇಳಿ ಅವತ್ತು ಒಂದು ಸಂದೇಶ ಕೊಟ್ಟರು. ಅದನ್ನು ಕಣ್ಣೀರು ನೋಡದೆ ಅಂತಹ ತುಂಗಭದ್ರ ನದಿಯಲ್ಲಿ ಸ್ನಾನ ಮಾಡಿ ರಾಯರ ದರ್ಶನ ಮಾಡಿದಂಥ ಮಹಾನುಭಾವರು, ರಾಯರ ಅಂತರಂಗದ ಭಕ್ತರು, ಕೊಪ್ಪರದ ಗಿರಿಯಾಚಾರ್ಯರ ಸಾಧನೆ. ಅದೇ ಒಂದು ಘಟನೆ ನಮ್ಮ ಚೀಕಲಪುರಿ ಗ್ರಾಮದಲ್ಲಿ ಕೂಡ ಆಯಿತು. ಅಲ್ಲಿ ಕೂಡ ತುಂಗಭದ್ರ ನದಿ ಅವರು ಇರ್ತಕ್ಕಂಥ ಹತ್ತಿರದಲ್ಲಿ ಬಂದು ಅವರಿಗೆ ಸ್ನಾನಕ್ಕೆ ಒಂದು ಅನುವು ಮಾಡಿಕೊಟ್ಟಂಥ, ಅಂದರೆ ತುಂಗ ಮತ್ತು ಭದ್ರಾ ಇಬ್ಬರು ಸಂಪೂರ್ಣ ಆಶೀರ್ವಾದ ಅನುಗ್ರಹ ಇರತಕ್ಕಂಥ ಕೊಪ್ಪರ ಗಿರಿಯಾಚಾರ್ಯರ ಯಾವುದೇ ಕ್ಷೇತ್ರಕ್ಕೆ ಹೋದರೂ, ಯಾವುದೇ ಊರಿಗೆ ಹೋದರೂ ಕೂಡ ಆ ಒಂದು ದೇವತೆಗಳ ಮೇಲೆ ಹಾಡು ಮಾಡತಕ್ಕಂಥ ಒಂದು ಹವ್ಯಾಸ, ಆ ಒಂದು ಪರಂಪರೆಯಲ್ಲಿ ಬೆಳೆದವರು. ಎಳಿಮೇಲು ವಿಠಲಾಚಾರ್ಯರಲ್ಲಿ ಅವರು ಶಾಸ್ತ್ರಾಧ್ಯಯನ ಮಾಡಿದರು. ಅವರ ಒಂದು ಸಹಪಾಠಿಗಳು ಅಂತ ಹೇಳಿದರೆ ಮಣೂರು ಮಧ್ವಾಚಾರ್ಯರು, ನಮ್ಮ ಕಲ್ಲೂರು ಕೃಷ್ಣಾಚಾರ್ಯರು,
ಇದೇ ರೀತಿಯಾಗಿ ಅವರ ಬೀಗರು, ನಮ್ಮ ಬೀಗರು, ಅವರ ಸಹಪಾಠಿಗಳು ಅಂತ ಹೇಳಿದರೆ ಗುಡಿಬಲ್ಲು ರಾಘವೇಂದ್ರಾಚಾರ್ಯರು, ಪ್ರತಿಯೊಬ್ಬರು ಕೂಡ ಭಗವಂತನ ನಾಮಸ್ಮರಣೆ ನಿರಂತರವಾಗಿ ಹಾಡುಗಳನ್ನು ಬರ್ತಕ್ಕಂಥ ಕೆಲಸವನ್ನು ಮಾಡಿದರು. ಗುರುಬಲ್ಲು ರಾಘವೇಂದ್ರಾಚಾರ್ಯರ ಅವರ ಅಂಕಿತ ಶ್ರೀಶ ವಿಠ್ಠಲ್ ಅಂತ ಹೇಳಿ ಅವರು ಮಾಡಿದರೆ, ಕಾರ್ಪರ ನರಹರಿ ಅಂತೇಳಿ ಇವರು ಮಾಡ್ತಿದ್ರು. ಒಬ್ಬರಿಗೊಬ್ಬರು ಒಂದು ದಾಸ ಸಾಹಿತ್ಯದ ಮೇಲೆ ಅವರು ಮಾತಾಡಿದ ಸಾಕು ದಾಸ ಸಾಹಿತ್ಯನೇ ಉದುರುತ್ತಿದ್ದು. ಅಂತಹ ಒಂದು ಪರಮ ಪೂಜ್ಯ ಗಿರಾಚಾರ್ಯರ ಸ್ಮರಣೆಯನ್ನು ನಾವು ನೀವು ಮಾಡೋಣ. ಯಾಕಂದರೆ ನಾವು ಅವ್ರನ್ನ ಕೈ ಹಿಡಿದು ಕಂಡು ಒಂದು ಸೇವೆ ಮಾಡತಕ್ಕಂಥ ಭಾಗ್ಯ ನಮಗೆ 70ರ ದಶಕದಲ್ಲಿ ಸಿಕ್ತು. ಅಂಥ ಮಹಾನುಭಾವರ ಸ್ಮರಣೆ ಇವತ್ತು ನಾವು ಏನಾದರೂ ಒಂದು ಭಗವಂತ ಒಂದು ಉತ್ತಮ ಸ್ಥಾನದಲ್ಲಿ ಕೊಟ್ಟಿದ್ದಾನಂತ ಹೇಳಿದರೆ ಅಂಥ ಹಿರಿಯರ ಆಶೀರ್ವಾದವೇ ಕಾರಣ. ಹಿರಿಯರ ಆಶೀರ್ವಾದ, ಗುರುಗಳ ಆಶೀರ್ವಾದ ಇದ್ದಾಗ ಭಗವಂತನ ಆಶೀರ್ವಾದ ನಿರಂತರವಾಗಿ ಆಗ್ತದೆ. ಅದಕ್ಕೆ ಗುರು ಒಲಿಬೇಕು, ಗುರು ಒಲಿದ್ರೆ ಹರಿ ಒಲಿತಾನಂತ ಹೇಳಿ ಒಂದು ನಾಣ್ಣುಡಿದೆ. ಅದೇ ರೀತಿಯಾಗಿ ಅಂಥ ಗುರುಗಳ ಸ್ಮರಣೆ ಜೊತೆಗೆ ಅಪ್ಪವರು ಅಂತ ಹೇಳಿದರೆ, ಇವತ್ತು ನೀವು ಮಂತ್ರಾಲಯಕ್ಕೆ ಹೋದಾಗ ನಾವು ಕೇವಲ ರಾಯರ ದರ್ಶನ ಮಾಡ್ಕೊಂಡು ಭಾಳ ಜನ ಬರ್ತಾರೆ. ಅದರ ಸುತ್ತಮುತ್ತ ಇರತಕ್ಕಂಥ 3 ಕ್ಷೇತ್ರಗಳ ದರ್ಶನ ಮಾಡಬೇಕು. ಒಂದು ಬಿಚ್ಚಾಲಿ ಅಂದರೆ ಏಕಶಿಲಾ ವೃಂದಾವನ ಇರತಕ್ಕಂಥ ಬಿಚ್ಚಾಲಿ, ಗಾಣದಾಳ ಅಂತ ಹೇಳಿದರೆ ಪಂಚಮುಖಿ ಹನುಮಂದೇವರು ಇರತಕ್ಕಂಥ ಒಂದು ದಿವ್ಯ ಸನ್ನಿಧಾನ, ಅದರ ಜೊತೆಗೆ ಕೇವಲ 10 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಇಬ್ರಾಹ್ಮಪುರ ಅಂತ ಹೇಳಿದರೆ, ಇಬ ಅಂದರೆ ಆನೆ, ಆ ರಾಮಪುರ ಅಂದರೆ ರಾಮಲಕ್ಷ್ಮಣ ದೇವರು ಆನೆ ಮೇಲೆ ಬಂದಿರತಕ್ಕಂಥ ಪವಿತ್ರ ಕ್ಷೇತ್ರ ಇವತ್ತು ನಮಗೆ ಇಬ್ರಾಹ್ಮಪುರ. ಅಲ್ಲಿ ಹೋದರೆ ಸಾಕು, ಅಲ್ಲಿ ಇಬ್ರಾಹ್ಮಪುರ ಕೃಷ್ಣಾಚಾರ್ಯರ ಅಂತ ಹೇಳಿ ಇವತ್ತು ಒಂದು ರೂಪದಿಂದ ಯಾರೇ ಬಂದರೂ ಕೂಡ ಅವರಿಗೆ ಅನುಗ್ರಹ ಮಾಡುತ್ತಿದ್ದಾರೆ. ರಾಯರು ಯಾರಿಗೆ ಅನುಗ್ರಹ ಮಾಡಬೇಕು, ಅವರ ಸೇವೆ ಮಾಡಿದರೆ ಒಂದು ದಿನ ಮುಂಚೆ ನಮ್ಮ ಇಬ್ರಾಹ್ಮಪುರ ಅಪ್ಪವ್ರಿಗೆ ಗೊತ್ತಾಗ್ತಿತ್ತು ಅಂತ ಹೇಳ್ತಾರಂತ. ನಾಳೆ ನಿಮಗೆ ಅನುಗ್ರಹ ಆಗ್ತದೆ, ನೀವು ಹೊಂಟ್ಬಿಡಿ ಅಂತ ಹೇಳ್ತಾರಂತ. ಅಂಥ ಮಹಾನುಭಾವರು ರಾಯರ ಅಂತರಂಗದ ಭಕ್ತರು ಏನಂತ ಹೇಳಿದ್ರೆ ರಾಯರಂದು ಬಿಟ್ಟರೆ ಬೇರೆ ಇರಲಿಲ್ಲ. ಇಬ್ರಾಹ್ಮಪುರದಿಂದ ಪ್ರತಿನಿತ್ಯ ಬಂದು ಪ್ರದಕ್ಷಿಣೆ ನಮಸ್ಕಾರ ಹಾಕಿ ಹೋಗ್ತಿದ್ರಂತೆ. ಅಂಥ ಮಹಾನುಭಾವರ ದರ್ಶನದಿಂದ ಇವತ್ತಿಗೂ ನೀವು ಕೇವಲ ಅಲ್ಲಿ ಹೋಗಿಬಿಟ್ರೆ ಸಾಕಲ್ಲ. ಯೋಗಿ ನಾರಾಯಣಾಚಾರ್ಯರ ಒಂದು ಗರ್ಭಗುಡಿ ಕೂಡ ನೋಡ್ಬೋದು. ಅಲ್ಲಿ ಯೋಗಿ ನಾರಾಯಣಾಚಾರ್ಯ ಅಂದರೆ ಮೂಲತಃ ಅವರು ಶಿರಹಟ್ಟಿ ಲಕ್ಷ್ಮೇಶ್ವರದವರು, ಗದಗಿನಲ್ಲಿದ್ದರು. ಅವರು ಒಂದು ಸಾರಿ ಅವರಿಗೆ ಸ್ವಪ್ನ ಆಯಿತು, ಒಬ್ಬ ಗುರುಗಳು ಬರ್ತಾರೆ ಅವರ ದರ್ಶನ ಮಾಡು ಅಂತ ಹೇಳಿ. ಆ ಯೋಗಿ ನಾರಾಯಣಾಚಾರ್ಯರು ಅತ್ಯಂತ ಶಿಲ್ಪಕಲೆಯಲ್ಲಿ ವಿಶೇಷ ಒಂದು ಮಾಹಿತಿಯನ್ನು ಪಡೆದಿದ್ದರು. ಇಬ್ರಾಹ್ಮಪುರ ಬೆಳಿಗ್ಗೆ ಹೋದಾಗ ಅವರು ಮಲಿಕೊಂಡು ನೋಡ್ತಾರೆ, ನನ್ನ ಶಿಷ್ಯನೇ ಇರ್ತೇನೆ ಅಂತ ಹೇಳಿ ಅವರಿಗೆ ಹರಿಕಾದ ಹೇಳಿದ್ರಂತೆ. ನಾನು ಹಿಂಗಂತ ಹೇಳಿದಾಗ ಬಹಳ ಆನಂದ ಆಯಿತು. ಇವತ್ತಿಗೆ ನೀವು ವೀರನಾರಾಯಣರ ಗುಡಿಯ ಗರುಡಗಂಬದ ಹತ್ತಿರ ಅವರು ಇಬ್ಬರ ಪರಸ್ಪರ ಬಂದು ಹೇಳಿದಂಥ ಇಲ್ಲಿ ಒಂದು ರಾಯರ ವೃಂದಾವನ ಅಂತ ಹೇಳಿದಾಗ ಆ ಯೋಗಿ ನಾರಾಯಣಾಚಾರ್ಯ ಅದ್ಭುತ ಶಿಲ್ಪಕಾರಣ ಅಂತ ಕೆತ್ತಿದ್ರಂತೆ. ಯಾರೇ ಅದನ್ನು ಕೇವಲ ಮೂಲ ಮೃತ್ತಿಕಾ ವೃಂದಾವನ ಅಲ್ಲದು, ಅದನ್ನು ಇಬ್ರಾಹ್ಮಪುರ ಅಪ್ಪವರು ಅಲ್ಲಿ ಸ್ಥಾಪನೆ ಮಾಡಿದರು. ಎದುರುಗಡೆ ನರಸಿಂಹದೇವರಿದೆ. ಅಂದರೆ ರಾಯರು 3 ದಿನ ಆರಾಧನೆಗಳಲ್ಲಿ ಪೂರ್ವಾರಾಧನೆ ಆ ಗದಿನಲ್ಲಿ ಇರ್ತಾರಂತೆ. ಹೊಳೆ ಹೊನ್ನೂರಿನಲ್ಲಿ ಇದರಲ್ಲಿ 2ನೇ ಇದು ಮಧ್ಯಾರಾಧನೆ ಮಂತ್ರಾಲಯದಲ್ಲಿ, 3ನೇದು 2ನೇ ಮಂತ್ರಾಲಯ ಅಂತ ನಾವೇನು ಕರಿತೀವಿ ಆ ಕ್ಷೇತ್ರದಲ್ಲಿ ಇವತ್ತು ನಾವು ರಾಯರ ಒಂದು ಮೂಲ ರೂಪವನ್ನು ಕಾಣಬಹುದು. ಅಲ್ಲಿ ಬಂದಂಥ ಪ್ರತಿಯೊಬ್ಬರಿಗೂ ಕೂಡ ವಿಶೇಷ ಅನುಗ್ರಹ ಮಾಡ್ತಾರೆ. ಇಬ್ರಾಹ್ಮಪುರ ಅಪ್ಪವ್ರು ನೆನೆಸಿಕೊಂಡ್ಬಿಟ್ರೆ ಸಾಕು, ನಮ್ಮಲ್ಲಿ ಏನಾದರೂ ಯಾವುದೇ ಸಮಸ್ಯೆಗಳಿದ್ದರೂ ಆ ಸಮಸ್ಯೆಗೆ ಏಕೈಕ ಪರಿಹಾರ ಅಂತ ಹೇಳಿದರೆ ನಮ್ಮ ಇಬ್ರಾಹ್ಮಪುರ ಅಪ್ಪವರಂತೆ ಎಲ್ಲರೂ ಅವರು ಸ್ಮರಣೆ ಮಾಡ್ತಿದ್ರು. ಅವರು ಬೇರೆ ಬೇರೆ ರೂಪಗಳಿಂದ ಬೇರೆಯವರಿಗೆ ದರ್ಶನ ಒಂದೇ ದಿನದಲ್ಲಿ ಕೊಟ್ಟಿರ್ತಕ್ಕಂಥ ಮಹಾನುಭಾವರು. ಯಾಕಂತ ಹೇಳಿದರೆ ಒಂದು ಸಾರಿ ಮಾನವಿಯಲ್ಲಿ ಮಧ್ವನೋಮ ಮಾಡ್ತಾಯಿದ್ದರು. ಮಧ್ವನೋಮ ಮಾಡುವಾಗಲೇ ಅದೇ ಥರ ಸುರಪುರದಲ್ಲಿ ಕೂಡ ಅವರಿಗೆ ಆಮಂತ್ರಣ ಬಂತು, ಮಧ್ವನೋಮ ನಮ್ಮಲ್ಲಿ ಬರ್ಬೇಕಂತ ಹೇಳಿ. 2 ಕಡೆ ಮಧ್ವನೋಮಿಗೆ ಹೋಗೋದು ಹೆಂಗಾಗ್ತದೆ. ಒಂದು ಸರಿ ಮಾನವಿಗೆ ಹೋಗಿ ಮಧ್ವನೋಮಿ ಆಚರಣೆ ಮಾಡಲಿಕ್ಕೆ ಇಲ್ಲಿ ಸುರಪುರದಲ್ಲಿ ಹಾದಿ ಕಲಿಕೆತ್ತಾರೆ. ಎಲ್ಲಿ ಇನ್ನೂ ಬಂದಿಲ್ಲ ಭಾಳ ಹೊತ್ತು ಹಾದಿಕಾದರೂ ಇನ್ನೇನಂತ ಹೇಳಿ ಎಲ್ಲರೂ ಊಟ ಮಾಡಿ ಮುಗಿಸಿದ್ರು. ಒಂದು ಸರ್ತಿ ಬಂದು ಹೊತ್ತಿನಾಗ ಕೇಳಿದ್ರಂತೆ, ಗುರುಗಳೇ ನಮ್ಮಲ್ಲಿ ಮಧ್ವನೋಮ ಬರ್ತಾರೆ ಅಂತ ಹೇಳಿ ನೀವು ಬರಲಿಲ್ಲ ಅಂತ ಹೇಳಿದಾಗ, ಇಲ್ಲ ಬಂದಿದ್ದನಪ್ಪ, ನಿಮ್ಮ ಅಡಿಗೆ ಭಟ್ಟ ನಾನು ಹೊಡೆದು ಕಳಿಸಿಬಿಟ್ಟ ಅಂತ ಹೇಳಿ. ಅಂದರೆ ಆಶ್ಚರ್ಯ, ಅದು ಏನಾಗಿದೆ, ಏನೆಲ್ಲ ನಾನು ಬಂದಿದ್ದ ನಾಯ ರೂಪದಲ್ಲಿ ಬಂದು ಇನ್ನೇನು ಬಿಸಿ ಹೋಳಿಗೆ ಮಾಡಿದ್ರೆ ಹೋಳಿಗೆ ನಾನು ಬಾಯಿ ಹಾಕಿದಾಗ ಒಂದು ಉರಿತಕ್ಕಂಥ ಕೆಂಡದಿಂದ ಹೊಡೆದ ಅಂಥೇಳಿ ತಮ್ಮ ಕೈಯನ್ನು ತೋರಿಸಿದಂತೆ. ಹೀಗಾಗಿ ಅವರಿಗೆ ಒಂದು ಕೈಯೇ ಇದ್ದಿಲ್ಲ ಅವನಿಗೆ. ಆ ಕೈ ಅಂತ ಹೇಳಿದ್ರೆ ಅಂದರೆ ಅನುಗ್ರಹ ಮಾಡಬೇಕಂತ ಹೇಳಿದ್ರೆ ಬೇರೆ ಬೇರೆ ರೂಪದಿಂದ ಬಂದು ಅನುಗ್ರಹ ಅಂಥ ಸುರಪುರದ ಒಂದು ಆನಂದ ದಾಸರಿಗೆ ಮಾರ್ಗದರ್ಶಕರಾಗಿದ್ದರು. ಆಮೇಲೆ ನಮ್ಮ ಕೊಪ್ಪರ ಗಿರಾಚಾರ್ಯ ಭೀಮಸೇನಾಚಾರ್ಯ ಅವರಿಗೂ ಕೂಡ ಮಾರ್ಗದರ್ಶಕರಾಗಿದ್ದರು. ಅವರ ಒಂದು ಮಾರ್ಗದರ್ಶನದಲ್ಲಿ ಇವತ್ತಿಗೂ ನೀವು ಇದಕ್ಕೆ ಹೋದರೆ ಗುರು ಜಗನ್ನಾಥ ದಾಸರ ಸನ್ನಿಧಾನಕ್ಕೆ ಕೋತಾಳಕ್ಕೆ ಹೋದರೆ ಆ ಗುರು ಜಗನ್ನಾಥ ದಾಸರ ಪೂರ್ವಾಶ್ರಮದ ಅಂತ ಕೋಸಿ ಮುತ್ತೆ ಅಂತ ಹೇಳಿಕೊಂಡು ಅವರ ತಂದೆ ತಾಯಿಗೂ ಕೂಡ ನಮ್ಮ ಇಬ್ರಾಹ್ಮಪುರ ಅವರ ಒಂದು ಸಹಪಾಠಿಗಳು ಅವರ ಒಂದು ಆಶೀರ್ವಾದದಿಂದ ಇವತ್ತು ಗುರು ಜಗನ್ನಾಥ ದಾಸರ ಒಂದು ಪ್ರಶಸ್ತಿ ಆಗಿದೆ. ಯಾಕಂತ ಹೇಳಿದ್ರೆ ಅವರು ಮಲ್ಲಿ ಕೋಚಿಮುತ್ತು ಅಂತ ಇದ್ದು
ನಂತರ ಗುರು ಜಗನ್ನಾಥದಾಸರಾಗಿ ಸಾಕಷ್ಟು ಕೃತಿಗಳನ್ನು ರಚನೆ ಮಾಡಿದ್ದಾರೆ. ಅಂದರೆ ಅವರ ಮನೆತನಕ್ಕೂ ಕೂಡ ನಮ್ಮ ಇಬ್ರಾಹಿಂಪುರ ಅಪ್ಪರವರ ಸಂಪೂರ್ಣ ಅನುಗ್ರಹ ಆಗಿದೆ. ಅಂಥ ಮಹಾನುಭಾವರ ಸ್ಮರಣೆಯನ್ನು ಇವತ್ತು ನೀವು ಎಲ್ಲರೂ ಶ್ರಾವಣ ಮಾಸದಲ್ಲಿ ಮಾಡೋಣ ಅಂತ ಹೇಳ್ತಾ, ಅವರೆಲ್ಲರ ಆಶೀರ್ವಾದ ಪ್ರತಿಯೊಬ್ಬರಿಗೆ ಆಗಲಿ ಅಂತ ಹೇಳ್ತಾ, ಇವತ್ತಿನ ನುಡಿ ಸ್ಮರಣೆ ಕೇಳಿದ ಎಲ್ಲ ಮನೆಯಲ್ಲಿ ಶುಭ ಕಾರ್ಯಗಳು ನಿರಂತರವಾಗಿ ನಡೆಯಲಿ. ಮುಂದೆ ಬರ್ತಕ್ಕಂಥ ರಾಯರ ಆರಾಧನೆ 354ನೇ ಆರಾಧನಾ ಮಹೋತ್ಸವ ಎಲ್ಲರ ಸಹಕಾರದಿಂದ ಎಲ್ಲ ಕಡೆ ವಿಜೃಂಭಣೆಯಿಂದ ನಡೆಯಲಿ ಅಂತ ಹೇಳಿ ಶ್ರೀ ರಾಘವೇಂದ್ರ ಸ್ವಾಮಿಗಳಲ್ಲಿ ಹರಿವಾಯು ಗುರುಗಳಲ್ಲಿ ಪ್ರಾರ್ಥನೆ ಮಾಡುತ್ತಾ ಎಲ್ಲರಿಗೂ ಅಭಿನಂದನೆಗಳು, ಅಭಿವಂದನೆಗಳು.